ನಮಸ್ಕಾರ. ಎಲ್ರು ಹೇಗಿದ್ದೀರಾ? ವೆದರ್ ತುಂಬಾ ಚಳಿ ಚಳಿಯಾಗಿದೆಯಲ್ಲ. ವೀಕೆಂಡ್ ಬಂತು ಅಂದ್ರೆ ಮಕ್ಕಳು ಏನಾದ್ರೂ ಬಿಸಿ ಬಿಸಿಯಾಗಿ ಮಾಡಮ್ಮ, ಖಾರವಾಗಿರ್ಲಿ ಅಂತ ಅಂತಾರೆ. ಅದಕ್ಕೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡೆ. ಮಕ್ಕಳು ಇಷ್ಟಪಟ್ಟು ಕೇಳಿರೋದ್ರಿಂದ ನಾನು ಲೆಗ್ ಪೀಸ್ ತರಿಸಿ ನಂದುಸಿಂದ ಫ್ರೆಶ್ ಆಗಿ ಕೊಡ್ತಾರೆ, ಚೆನ್ನಾಗಿರುತ್ತೆ. ಬರೀ ಲೆಗ್ ಪೀಸೇ ಸಿಗುತ್ತೆ. ತಂದು ಅದನ್ನ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿರೋದಂದ್ರೆ ಎಲ್ಲ ಕಟ್ ಮಾಡಿ ನೀಟಾಗಿ ಲೈನೆಲ್ಲ ಹಾಕಿ ಕೊಟ್ಟಿರ್ತಾರೆ. ನಾವು ಅದ್ರ ಮೇಲೆ ಸ್ವಲ್ಪ ಫ್ಯಾಟ್ ಎಲ್ಲ ಇರುತ್ತಲ್ಲ, ಅದೆಲ್ಲ ರಿಮೂವ್ ಮಾಡಿ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಈ ವೆದರ್ಗೆ ಸ್ವಲ್ಪ ಬಿಸಿ ಬಿಸಿಯಾಗಿ ಖಾರವಾಗಿರಲಿ ಅಂತ ಅಂದ್ಕೊಂಡು ಅಂದ್ಕೊಂಡ್ವಿ. ಮತ್ತೆ ಮಕ್ಕಳಿಗಲ್ವಾ ಸ್ವಲ್ಪ ಮೈಲ್ಡ್ ಆಗಿರಲಿ ಅಂತ ಖಾರ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತೀನಿ. ಏಲಕ್ಕಿ ಜಾಸ್ತಿ ಹಾಕೋತೀನಿ. ಏಲಕ್ಕಿ ಹಾಕಿದ್ರೆ ಏನಾಗುತ್ತೆ, ಹೀಟ್ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ, ಘಮ ಘಮ ಅಂತ ಫ್ಲೇವರ್ ಬರುತ್ತೆ. ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡು ಚಿಕನ್ ಬಿರಿಯಾನಿಗೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೋಬೇಕು ಈರುಳ್ಳಿ, ಯಾಕಂದ್ರೆ ಅದು ಚೆನ್ನಾಗಿ ಬೆಂದ ತಕ್ಷಣನೇ ನಾವು ಮಟನ್ ತರ ಕೂಗ್ಸಲ್ಲ, ಚಿಕನ್ನು ರೈಸು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಕ್ಕಿಡ್ತೀವಿ. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಬಾಡುತ್ತೆ ಅಷ್ಟು ಚೆನ್ನಾಗಿ ಬಿರಿಯಾನಿ ಬರುತ್ತೆ, ಘಮ ಘಮ ಅಂತ ಇರುತ್ತೆ. ಅದ್ರ ಫ್ಲೇವರೇ ಚೆನ್ನಾಗಿರುತ್ತೆ ಈರುಳ್ಳಿದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಪುದೀನ ಸೊಪ್ಪು ಹಾಕ್ತೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀನಿ. ಅದನ್ನು ಒಂದು ಒಳ್ಳೆ ಫ್ಲೇವರ್ ಆ್ಯಡ್ ಮಾಡುತ್ತೆ ಬಿರಿಯಾನಿಗೆ. ಅದನ್ನು ನಾನು ರುಬ್ಬಕ್ಕೆ ಹಾಕಲ್ಲ, ಹಂಗೆ ಹಾಕೋದ್ರಿಂದ ಅದರದ್ದು ಬೇರೆನೇ ಫ್ಲೇವರು. ಈ ಬೆಳ್ಳುಳ್ಳಿ ಅದೆಲ್ಲ ರುಬ್ಬಿದ್ರೆ ಬೇರೆ ಫ್ಲೇವರು, ಹಾಗೆ ಬೇರೆ ಥರನೇ ಪುದೀನೂ ಸಹ ಹಂಗೆ ಫ್ರೆಶ್ ಆಗಿ ಹಾಕಿದ್ರೇ ಅದಕ್ಕೆ ಬೇರೆ ಫ್ಲೇವರ್ ಬರುತ್ತೆ, ಚೆನ್ನಾಗಿರುತ್ತೆ. ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿನೂ ಪುದೀನ ಸೊಪ್ಪು ಚೆನ್ನಾಗಿ ಬಾಡಿದೆ ಅಂತ ಆದಮೇಲೆ ನಿಮಗೆ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು. ಮಟನ್ ಬಿರಿಯಾನಿಗಿಂತ ಚಿಕನ್ ಬಿರಿಯಾನಿಲಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿನೇ ಬಿಡಬೇಕು, ಯಾಕಂದ್ರೆ ಇದು ಅಷ್ಟು ಸ್ಟ್ರಾಂಗ್ ಆಗಿರಬಾರ್ದು, ಮೈಲ್ಡ್ ಆಗಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಚೆನ್ನಾಗಿ ಕೈ ಆಡಿಸ್ಕೊಂಡು ಬೆಂದಿರುತ್ತ ಥರ ನೋಡ್ಕೋಬೇಕು. ಅದನ್ನ ಬೆಳ್ಳುಳ್ಳಿ, ಶುಂಠಿ, ಹಸಿ ವಾಸನೆ ಮತ್ತೆ ಹಸಿರು ಮೆಣಸಿನ್ಕಾಯಿ ಬೇರೆ ಇರುತ್ತಲ್ಲ, ಅದ್ರ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಹುರ್ಕೋಬೇಕು. ಅದು ಹುರಿದ ಆಗುತ್ತೆ, ಬೇಯ್ತಾ ಇದೆ ಇರುವಾಗ ಕೈ ಬಿಟ್ಬಿಟ್ಟು ನೀವು ಟೊಮೊಟೊ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ರುಬ್ಕೊಂಡ್ಬಿಡಿ. ಕೊತ್ತಂಬರಿ ಸೊಪ್ಪನ್ನು ಒಂದು 2 ಮುಷ್ಟಿ ಅಷ್ಟು ಕೊತ್ತಂಬರಿ ಸೊಪ್ಪು, ಒಂದು 3 ಟೊಮೊಟೊ ಹಾಕ್ಕೊಂಡ್ರೆ 1 kg ಚಿಕನ್ ತಗೊಂಡಿರೋದು ಅದಕ್ಕೆ ಸರಿ ಆಗುತ್ತೆ. ಇನ್ನೂ ನಿಮಗೆ ಸ್ಟ್ರಾಂಗ್ ಬೇಕಂದ್ರೆ 4 ಟೊಮೊಟೊ 4 ಈರುಳ್ಳಿ ಹಾಕಿ ತಗೊಳ್ತೀನಿ. ಬಟ್ ಇವತ್ತು ಸ್ವಲ್ಪ ಮೈಲ್ಡ್ ಆಗಿರಲಿ ಅಂದ್ಬಿಟ್ಟೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಎಲ್ಲ ಕಮ್ಮಿ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ಮಕ್ಕಳಂದ್ರೆ ಅವರೇ ಎಂಜಾಯ್ ಮಾಡೋದು. ಮತ್ತೆ ಹೀಟ್ ಆಯ್ತು, ಹೊಟ್ಟೆ ನೋವು ಅಂದ್ರೆ ನಾವೇ ನೋಡೋದು. ಅದಕ್ಕೋಸ್ಕರ ಸ್ವಲ್ಪ ಲೈಟ್ ಆಗಿದ್ರು ಅವ್ರು ಎಂಜಾಯ್ ಮಾಡ್ತಾರೆ. ಹಂಗಾಗಿ ಚೆನ್ನಾಗಿ ಬೆಂದ ಮೇಲೆ ಆ ಟೊಮೊಟೊ ಪೂರಿನ ಹಾಕೋಬೇಕು. ಟೊಮೊಟೊ ಜೊತೆ ಕೊತ್ತಂಬರಿ ಸೊಪ್ಪು ರುಬ್ಬಿರೋದ್ರಿಂದ ಗ್ರೀನ್ ಆಗಿ ಬಂದಿರುತ್ತೆ. ಒಂದು ಸ್ವಲ್ಪ ಗ್ರೀನಿಶ್ ಕಲರ್ ಬಿರಿಯಾನಿ ಸಿಗತ್ತೆ ನಮಗೆ, ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಸ್ವಲ್ಪ ನಿಂಬೆಹಣ್ಣು ಮತ್ತೆ ಉಪ್ಪು ಎಷ್ಟು ಬೇಕಷ್ಟು, ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತೆ ಅರಿಶಿಣ ಪುಡಿ ಚಿಕನ್ ಬಿರಿಯಾನಿಗೂ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ನಾನು. ಆಮೇಲೆ ಅಂದ್ರೆ ಅಷ್ಟು ಫ್ರೆಶ್ ಆಗಿ ಕಟ್ ಮಾಡಿರೋ ಚಿಕನ್ ಅಲ್ಲ. ಹಾಗಾಗಿ ನೋಡಿ, ಗರಂ ಮಸಾಲ, ಅದರಲ್ಲಿ ನಾವು ಎಲ್ಲ ಗರಂ ಮಸಾಲನೂ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇದರಲ್ಲಿ ಚಕ್ಕೆ, ಲವಂಗ, ಮೆಣಸು, ಚಕ್ರಮೊಗ್ಗು ಮತ್ತೆ ಈ ಅನಾನಸ್ ಹೂವು, ಎಲೆ ಎಲ್ಲದನ್ನು ಹಾಕಿ ಏಲಕ್ಕಿನೂ ಸಹ ಹಾಕ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಒಂದ್ ಕೆಜಿಗೆ ಅರ್ಧ ಸ್ಪೂನ್ ಸಾಕಾಗುತ್ತೆ. ಇನ್ನು ಸ್ವಲ್ಪ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಫ್ಲೇವರು. ಬಟ್ ನಾನು ಅರ್ಧ ಸ್ಪೂನ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ, ಯಾಕಂದ್ರೆ ಚಿಕನ್ದು ಒಂಚೂರು ಫ್ಲೇವರ್ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇರ್ತೀನಿ. ಚೆನ್ನಾಗಿ ಎಲ್ಲ ಹಾಕಾದ್ಮೇಲೆ ಕೈ ಆಡಿಸ್ಕೊಂಡು ನೀಟಾಗಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಟೊಮೊಟೊ ಬೇಯಬೇಕು. ಎಣ್ಣೆ ಬಿಟ್ಟ ಮೇಲೆ ಚಿಕನ್ ಹಾಕೊಂಡ್ರೆ ಚೆನ್ನಾಗಾಗುತ್ತೆ. ಸ್ವಲ್ಪ ಕೈ ಆಡಿಸ್ತಾನೆ ಇರಿ, ತಳ ಸೀಬಾರ್ದು. ಹಂಗಾಗಿ ಈ ದಪ್ಪ ಕುಕ್ಕರ್ ಆದ್ರಿಂದ ನನಗೆ ತಳ ಸೀತಾ ಇಲ್ಲ. ಆಮೇಲೆ ಎಲ್ಲ ರುಚಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಚಿಕನ್ ಹಾಕೊಳ್ಳಿ. ಲೆಗ್ ಪೀಸ್ ಎಲ್ಲ ಒಂದೊಂದೇ ಜೋಡಿಸ್ಕೊಂಡ್ಬಿಟ್ಟು ತಳಕ್ಕೆಲ್ಲ ಫುಲ್ ಜೋಡಿಸ್ಕೊಂಡ್ಬೇಕು ಒಂದಾದ್ಮೇಲೆ ಒಂದು. ಇದು ಬೇರೆ ಕಡೆ ನಮ್ಗೆ ಈ ತರ ಲೆಗ್ ಪೀಸ್ ಸಿಗಲ್ಲ. ನಂದುಸಲ್ಲಿ ನಮ್ಗೆ ಫ್ರೆಶ್ ಲೆಗ್ ಪೀಸು ನಮ್ಗೆ ಚಿಕ್ಕದ್ ಬೇಕು. ನಾನು ಸ್ವಲ್ಪ ಚಿಕ್ಕದೇ ಕೊಡಿ ಅಂತ ಕೇಳ್ತೀನಿ, ಯಾಕಂದ್ರೆ ದೊಡ್ಡದಾದ್ರೆ ಬಿರಿಯಾನಿಗೆ ಅಷ್ಟು ಚೆನ್ನಾಗಲ್ಲ. ಬೇರೆ ನಾವು ಏನಾದ್ರು ರೋಸ್ಟ್ ಮಾಡೋದಾದ್ರೆ ಅಥವಾ ಸ್ಮೋಕಿ ಗ್ರಿಲ್ಡ್ ಮಾಡೋದಾದ್ರೆ ಅದು ದೊಡ್ಡದಾಗುತ್ತೆ. ಬಟ್ ಇದ್ರಲ್ಲಿ ಸ್ವಲ್ಪ ಚಿಕ್ಕ ಲೆಗ್ ಪೀಸ್ ಹುಡುಕ್ಬಿಟ್ಟುನೆ ಆಸಿ ಕೊಡ್ತಾರೆ, ಕೇಳಿದ್ರೆ ಕೊಟ್ಬಿಡ್ತಾರೆ ಅವರು. ಹಂಗಾದ್ಮೇಲೆ ಅದನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಅದ್ರ ಹಸಿ ವಾಸನೆ ಎಲ್ಲ ಹೋಗ್ತಾ ಇದೆ ಅಂದಾಗ ಆಮೇಲೆ ನಾವು ನೀರ್ ಆಡ್ ಮಾಡ್ಬೇಕು. ಅಷ್ಟೋ ತನಕನೂ ಅದ್ರಲ್ಲಿ ಹಂಗೆ ಬಿಟ್ಬಿಡು, 1-2 ನಿಮಿಷ ಹಂಗೆ ಬಿಟ್ಬಿಟ್ರೆ ಒಂದ್ ಸೈಡು ಚೆನ್ನಾಗಿ ಬೆಂದ್ಕೊಳುತ್ತೆ. ಆಮೇಲೆ ಅದ್ ಖಾರ ಎಲ್ಲ ಹಿಡ್ಕೊಂಡಿರುತ್ತೆ. ಆಮೇಲೆ ನೀವು ಸೌಟ್ ಹಾಕಿ ಮಡ್ಚ್ಬಿಟ್ರೆ, ಅಂದ್ರೆ ನಾನು ಲೈನ್ ಹಾಕ್ಸಿರೋದ್ರಿಂದ ಎಲ್ಲ ಕಿತ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಅಷ್ಟು ಆಡ್ಸಲ್ಲ.
ಇಡೀ ಇಡೀ ಫುಲ್ ಹಾಕಿದ್ರೆ ನೀವು ಕೈ ಆಡಿಸ್ಕೋಬೋದು ಜಾಸ್ತಿ. ಇಲ್ಲ ಅಂದರೆ ನೋಡಿ ಹೀಗೆ ಸುಮ್ಮನೆ ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೋಬೇಕು, ಅಂದರೆ ಮಗ್ಚಿ ಮಗ್ಚಿ ಬೀಳೋ ಥರನೇ ಮಾಡ್ಕೋಬೇಕು. ಅದಕ್ಕೆಲ್ಲ ಸ್ವಲ್ಪ ಮಸಾಲೆ ಹಿಡ್ಕೊಂಡಿದೆ, ಕಲರ್ ಒಂಚೂರು ಲೈಟಾಗಿ ಚೇಂಜ್ ಆಗುತ್ತೆ, ವೈಟ್ ಆಗುತ್ತೆ. ಆವಾಗ ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ. ಮೊದಲೇ ರುಚಿ ಉಪ್ಪು ಎಲ್ಲ ನೋಡಿರ್ತೀರಲ್ಲ, ಎಷ್ಟು ಬೇಕಷ್ಟು ನೀರು. ಒಂದು ಪಾವ್ಗೆ ನಾವು ಚಿಕನಲ್ಲಿ ನೀರು ಬಿಡೋದ್ರಿಂದ ಅಕ್ಕಿಗಿಂತ 2ರಷ್ಟು ನೀರು ಹಾಕ್ತೀನಿ ಯೂಶ್ವಲಿ. ಇವಾಗ ನಾನು ಅಕ್ಕಿಗೆ 2ರಷ್ಟು ನೀರು ಹಾಕಿಲ್ಲ, 1.5 ಅಷ್ಟೇ ನೀರು ಹಾಕಿರ್ತೀನಿ. ಆವಾಗ ಅದು ಅಕ್ಕಿಗೆ ಚೆನ್ನಾಗಿ ಬರುತ್ತೆ. ನಾನು ಯೂಸ್ ಮಾಡ್ತಾ ಇರೋದು ಇವತ್ತು ಗಮ್ಸಲಕ್ಕಿ. ಗಮ್ಸಲಕ್ಕಿ ಅಂದರೆ ಘಮಘಮ ಅಂತ ಅದರದ್ದೇ ಬೇರೆ ಫ್ಲೇವರ್, ಚೆನ್ನಾಗಿರುತ್ತೆ. ಸೊ ಒಂಥರ ಖುಷಿ ಆಗುತ್ತೆ ಮಕ್ಳಿಗೂ ತಿನ್ನೋಕ್ಕೆ. ಅದರಿಂದ ಗಮ್ಸಲಕ್ಕಿ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಬಾಸುಮತಿನೂ ಯೂಸ್ ಮಾಡ್ತೀವಿ, ಒಂದೊಂದ್ಸರಿ ಸೋನಾ ಮಸೂರಲ್ಲಿ ಮಾಡ್ಬೋದು ನಾವು. ನಿಮ್ಗೆ ಯಾವ ಅಕ್ಕಿ ಬೇಕು ಆ ಅಕ್ಕಿನ ತೊಳೆದು ನೀಟಾಗಿ ತೊಳೆದ್ಬಿಟ್ಟು 2-3 ಸರಿ ತೊಳ್ಕೊಬೇಕು. ತೊಳೆದಾದ್ಮೇಲೆ ಹಾಕ್ಕೊಂಡ್ಬಿಟ್ಟು ನೋಡಿ, ನನಗೊಂಚೂರು ಹುಳಿ ಕಮ್ಮಿ ಅನ್ನಿಸ್ತು, ನಾನು ಒಂಚೂರು ಹುಳಿ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಅಕ್ಕಿನೆಲ್ಲ ಹಾಕ್ಬಿಟ್ಟು ತುಂಬ ಕೈ ಆಡಿಸೋದೇನು ಬೇಡ, ಯಾಕಂದರೆ ತಳದಲ್ಲಿ ರಸ ಇರುತ್ತಲ್ವಾ. ಮೇಲೆ ಅಕ್ಕಿ ಹಾಕಿ ಹಾಗೆ ಬಿಟ್ಬಿಟ್ರೆ ಸ್ವಲ್ಪ ರೈಸು ಚೆನ್ನಾಗಾಗುತ್ತೆ. ಅದು ಹಂಗೆ ಅರಳ್ಕೊಂಡಿರುತ್ತೆ. ನಿಮ್ಗೆ ಎಷ್ಟು ಬೇಕಷ್ಟು. ಈಗ ಮಕ್ಳಿಗೆ ಬಡಿಸುವಾಗ, ಚಿಕ್ಕ ಮಕ್ಳಿಗೆ ಅಂದರೆ ಸ್ವಲ್ಪ ಬರೀ ರೈಸನ್ನೇ ತೆಗೆದು ಬಡಿಸ್ಬೋದು. ಇಲ್ಲ ಸ್ವಲ್ಪ ಮಸಾಲೆ ಬೇಕು ಅಂದರೆ ಸ್ವಲ್ಪ ಮಸಾಲೆ ಸೇರಿಸಿ ಬಡಿಸಿದಾಗ ದೊಡ್ಡವರಿಗೆ ಅದು ಅಲ್ಲಿಗೆ ಟ್ಯಾಲಿ ಆಗಿಬಿಡುತ್ತೆ. ಅಂದರೆ ಖಾರ ಬೇಕಾದವರಿಗೆ ಮಸಾಲೆ ಇರೋದನ್ನು, ಇಲ್ಲಿ ಬೇಡ ಅನ್ನೋರಿಗೆ ಬರೀ ರೈಸ್ ಅಂಥದ್ದನ್ನು ಚಿಕನ್ ಜೊತೆ ಬಡಿಸಿದ್ರೆ ಅವರಿಗೂ ಖುಷಿ ಆಗುತ್ತೆ, ಖಾರ ಅನ್ಸಲ್ಲ. ದೊಡ್ಡವರಿಗಂದ್ರೆ ಸ್ವಲ್ಪ ಮಸಾಲೆ ಬೇಕಾಗುತ್ತಲ್ಲ, ಹಾಗಾಗಿ ಅದ್ರ ಜೊತೆ ನಾವು ಮೊಸರು ಬಜ್ಜಿ ಮಾಡ್ಕೋತೀವಲ್ಲ, ಅದು ತುರ್ಕೋಬೇಕು ಅಂತ ನಮ್ಮ ಮನೆಯವರು ಅನ್ಸುತ್ತೆ ನೋಡಿ. ಅದನ್ನು ಚುಚ್ಕೊಂಡು ಕೈಗಾಯ ಆಗಬಾರ್ದಲ್ಲ ಅಂತ ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲ ಚೆನ್ನಾಗಿ ತುರಿದ್ಬಿಟ್ರೆ ಅದು ಬೇರೆನೇ ಫ್ಲೇವರ್ ಆ್ಯಡ್ ಆಗುತ್ತೆ. ನಾಟಿ ಕೊತ್ತಂಬರಿ ಸೊಪ್ಪು ಅದರಿಂದ ಆ ಥರ ಮಾಡಿಕೊಂಡು ಅದಕ್ಕೆ ಮೊಸರು ಆ್ಯಡ್ ಮಾಡಿಕೊಂಡ್ರೆ. ಹಸಿಮೆಣಸಿನ್ಕಾಯಿ ಹಾಕಿಲ್ಲ ನಾನು, ಮಕ್ಕಳಿಗೆ ಸಿಗುತ್ತೆ ಬಾಯಿಗೆ ಅಂದ್ಬಿಟ್ಟು ಹಾಕಿಲ್ಲ. ಬೇಕಂದರೆ 2 ಎಸ್ಲು ಕಟ್ ಮಾಡಿಬಿಟ್ಟು ಖಾರವಾಗಿರೋ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಅದು ಬಿರಿಯಾನಿ ಜೊತೆ ಕಚ್ಚಂಬಾರ್ ಹತ್ರ ಮೊಸರು ಬಜ್ಜಿ ಚೆನ್ನಾಗಾಗುತ್ತೆ, ತಿನ್ನೋಕ್ಕೂ ಹೊಟ್ಟೆಗೂ ಒಳ್ಳೆಯದಾಗುತ್ತೆ. ಅಷ್ಟೊತ್ತಿಗೆ ನನಗೆ ಕುಕ್ಕರ್ ರೆಡಿಯಾಗಿತ್ತು. ಎಲ್ಲ ಓಪನ್ ಮಾಡ್ಕೊಂಡು ನೋಡೋಣ ಅಂತ ಮಾಡಿಕೊಂಡೆ. ನೋಡಿದ್ರೆ ಅದೆಲ್ಲ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಮಸಾಲೆ ಎಲ್ಲ ಸ್ವಲ್ಪ ಸಪ್ರೇಟ್ ಆಗಿದೆ, ರೈಸು ಸಪ್ರೇಟ್ ಆಗಿರುತ್ತೆ. ಮಕ್ಕಳಿಗೆ ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ರೆ ಅದೊಂಥರ ಚೆನ್ನಾಗಾಗುತ್ತೆ ತಿನ್ನೋಕ್ಕೂ. ಮಸಾಲೆ ಬೇಕು, ಖಾರ ಬೇಕು ಅನ್ನೋರಿಗೆ ಖಾರವಾಗಿ, ಈ ಮೈಲ್ಡ್ ಆಗಿರೋದು ಮಧ್ಯದಲ್ಲಿ ಹಂಗೆ ಇರುತ್ತೆ. ರೈಸ್ ಹಂಗೆ ಹಾಕಿಬಿಟ್ಟಿರೋದ್ರಿಂದ ನೋಡಿ ಅದು ಎಷ್ಟು ಲೈಟಾಗಿದೆ, ಮಸಾಲೆನೂ ಹತ್ತಿಲ್ಲ ಈ ಚಿಕನ್ ಪೀಸ್ಗೆ. ಸೊ ಇದನ್ನು ಮಕ್ಳಿಗೆ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ, ಮತ್ತು ಖಾರನೂ ಆಗಲ್ಲ. ಆಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಅಷ್ಟೊತ್ತಿಗೆ ಎಲ್ಲರಿಗೂ ಹೊಟ್ಟೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತಲ್ಲ, ಘಮ ಅಂತ ಇರುತ್ತದು. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಆ ಘಮ ಅಂತ ಫ್ಲೇವರ್ ಬರೋದು ಚೆನ್ನಾಗಾಗುತ್ತೆ. ಆಮೇಲೆ ಅದಕ್ಕೆ ಮೊಸರು ಬಜ್ಜಿ ಆ್ಯಡ್ ಮಾಡ್ಕೊಂಡು ತಿನ್ನೋಕ್ಕೆ ಶುರು ಮಾಡಿಬಿಟ್ರೆ ಅಷ್ಟಕ್ಕೆ ಖುಷಿ ಆಗುತ್ತೆ ಮಕ್ಕಳಿಗೆ. ಲೈಟಾಗಿರುತ್ತೆ ಚಿಕನ್ ಬಿರಿಯಾನಿ. ಯಾವಾಗಲೂ ಚಿಕನ್ ಫ್ರೈ, ಚಿಕನ್ ಸಾಂಬಾರು ಮಾಡೋದಿದ್ದೇ ಇರುತ್ತೆ. ಒಂದೊಂದು ದಿನ ಮಟನ್ ಬಿರಿಯಾನಿ ಜೊತೆ ಚಿಕನ್ ಬಿರಿಯಾನಿನೂ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ ನೋಡಿ. ಚೆನ್ನಾಗಿ ಲೆಗ್ ಪೀಸು ಒಳಗೆ ತನಕ ಸಖತ್ತಾಗಿ ಬೆಂದಿರುತ್ತೆ. ಇಷ್ಟಪಟ್ಟು ತಿನ್ಬೋದು, ಹೊಟ್ಟೆಗೂ ಏನಾಗಲ್ಲ. ಮೊಸರು ಬಜ್ಜಿ ಇರೋದ್ರಿಂದ ಹೊಟ್ಟೆನೂ ಚೆನ್ನಾಗಿ ಅನಿಸುತ್ತೆ, ಸಂಡೇನೂ ಕಂಪ್ಲೀಟ್ ಅನಿಸುತ್ತೆ, ವೆದರ್ಗೂ ಸೂಟ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.